ದೇಶದ ಮೊದಲ ವರ್ಟಿಕಲ್ ಲಿಫ್ಟ್ ಸೇತುವೆ ಉದ್ಘಾಟನೆಗೊಂಡಿದೆ. ಪಂಬನ್ ಸೇತುವೆ ಉದ್ಘಾಟಿಸಿದ ಪ್ರಧಾನಿ ನರೇಂದ್ರ ಮೋದಿ. ತಮಿಳುನಾಡಿನ ಪಂಬನ್ನಲ್ಲಿರುವಂತಹ ವರ್ಟಿಕಲ್ ಬ್ರಿಡ್ಜ್, ಪಂಬನ್ ರಾಮೇಶ್ವರಂ ಸಂಪರ್ಕಿಸುವಂತಹ ವರ್ಟಿಕಲ್ ಬ್ರಿಡ್ಜ್, ಅದು ರಾಮನವಮಿ ದಿನವೇ ಪಂಬರ್ ಸೇತುವೆ ಉದ್ಘಾಟನೆ ಮಾಡಲಾಗಿದೆ. ಬ್ರಿಡ್ಜ್ ಉದ್ಘಾಟನೆಗೂ ಮುನ್ನ ರಾಮೇಶ್ವರನಿಗೂ ನಮೋ ನಮನ ಸಲ್ಲಿಸಿದ್ದಾರೆ. ರಾಮನಾಥ ಸ್ವಾಮಿ ದೇಗುಲಕ್ಕೆ ನಮೋ ಭೇಟಿ ಕೊಟ್ಟು ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ರಾಮ ನವಮಿ ದಿನವೇ ಈಗ ಉದ್ಘಾಟನೆ ಮಾಡಿರುವಂತಹದ್ದು. ಬ್ರಿಡ್ಜ್ ಉದ್ಘಾಟನೆಗೂ ಮುನ್ನ ರಾಮೇಶ್ವರನಿಗೆ ನಮೋ ನಮನವನ್ನ ಸಲ್ಲಿಸಿದ್ದಾರೆ. ರಾಮನಾಥ ಸ್ವಾಮಿ ದೇಗುಲಕ್ಕೆ ನಮೋ ಭೇಟಿ ಕೊಟ್ಟು ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ರು. ಸೊ ದೇಶದ ಮೊದಲ ವರ್ಟಿಕಲ್ ಲಿಫ್ಟ್ ಸೇತುವೆ ಉದ್ಘಾಟನೆಗೊಂಡಿದೆ. ಪಂಬನ್ ಸೇತುವೆ ಉದ್ಘಾಟನೆ ಮಾಡಿದಂತಹ ಪ್ರಧಾನಿ ನರೇಂದ್ರ ಮೋದಿ. ಸೊ ತಮಿಳುನಾಡಿನ ಪಂಬನ್ನಲ್ಲಿರುವಂತಹ ವರ್ಟಿಕಲ್ ಬ್ರಿಡ್ಜ್, ಅದು ಆ ಬ್ರಿಡ್ಜ್ ಅನ್ನು ಉದ್ಘಾಟನೆ ಮಾಡಲಾಗಿದೆ. ಪಂಬನ್ ರಾಮೇಶ್ವರ ಸಂಪರ್ಕಿಸುವಂತಹ ವರ್ಟಿಕಲ್ ಬ್ರಿಡ್ಜ್, ಆ ಬ್ರಿಡ್ಜ್ ಅನ್ನು ಉದ್ಘಾಟನೆ ಮಾಡಿರುವಂತಹದ್ದು ದೇಶದ ಪ್ರಧಾನಿ ನರೇಂದ್ರ ಮೋದಿ. ರಾಮನವಮಿ ದಿನವೇ ಪಂಬನ್ ಸೇತುವೆ ಉದ್ಘಾಟನೆಗೊಂಡಿದೆ. ಬ್ರಿಡ್ಜ್ ಉದ್ಘಾಟನೆಗೂ ಮುನ್ನ ರಾಮೇಶ್ವರನಿಗೂ ನಮೋ ನಮನವನ್ನ ಸಲ್ಲಿಸಿದ್ದಾರೆ. ಜೊತೆಗೆ ರಾಮನಾಥ ಸ್ವಾಮಿ ದೇಗುಲಕ್ಕೆ ನಮೋ ಭೇಟಿ ಕೊಟ್ಟು ವಿಶೇಷ ಪ್ರಾರ್ಥನೆ ಮತ್ತು ಪೂಜೆಯನ್ನ ಸಲ್ಲಿಸಿದ್ದಾರೆ. ಇದು ದೇಶದ ಮೊದಲ ವರ್ಟಿಕಲ್ ಲಿಫ್ಟ್ ಸೇತುವೆ ಉದ್ಘಾಟನೆ ಎಂದು ಹೆಸರುವಾಸಿಯಾಗಿದೆ. ತಮಿಳುನಾಡಿನ ವರ್ಟಿಕಲ್ ಸೇತುವೆ ಇದು. ಇದನ್ನ ರಾಮ ನವಮಿ ದಿವಸವೇ ನಮೋ ಅಂದರೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟನೆ ಮಾಡಿದ್ದಾರೆ. ಇತ್ತೀಚೆಗೆ ಅಷ್ಟೇ ವಕ್ಫ್ ತಿದ್ದುಪಡಿ ಕಾಯ್ದೆ ಮಸೂದೆಯನ್ನ ಜಾರಿಗೆ ತರೋದಕ್ಕೆ ಸರ್ಕಸ್ ಮಾಡಿತ್ತು ಮೋದಿ ಮತ್ತು ಮೋದಿ ಸಚಿವ ಸಂಪುಟ. ಆ ಬಿಲ್ ಪಾಸ್ ಆಗೋದಕ್ಕೆ ರಾಷ್ಟ್ರಪತಿಯ ಅಂಗೀಕಾರದ ಅವಶ್ಯಕತೆ ಇತ್ತು. ಈಗ ರಾಷ್ಟ್ರಪತಿಯು ಕೂಡ ಅದನ್ನ ಅಂಗೀಕಾರ ಮಾಡಿ ಅದು ಈಗ ಹೊಸ ಕಾಯ್ದೆಯಾಗಿ ಜಾರಿಗೆ ಬಂದಿದೆ. ಇನ್ನು 2 ದಿವಸಗಳಲ್ಲಿ ಅಧಿಕೃತವಾಗಿ ಕಾಯ್ದೆಯಾಗಿ ರೂಪುಗೊಳ್ಳುತ್ತೆ. ಅದಾದ ನಂತರ ಬಹಳಷ್ಟು ಚರ್ಚೆಗೂ ಕೂಡ ಕಾರಣವಾಯಿತು. ಅದಾದ ನಂತರ ನರೇಂದ್ರ ಮೋದಿ ಈಗ ತಮಿಳುನಾಡಿಗೆ ಭೇಟಿ ಕೊಟ್ಟಿದ್ದಾರೆ. ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿ ರಾಮನಾಥ ಸ್ವಾಮಿ ದೇಗುಲಕ್ಕೂ ಕೂಡ ಭೇಟಿ ಕೊಟ್ಟು ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿ ಈಗ ಸೇತುವೆಯನ್ನು ಉದ್ಘಾಟನೆ ಮಾಡಿದ್ದಾರೆ. ಇದು ತಮಿಳುನಾಡಿನ ಪಂಬನ್ ಸೇತುವೆ. ಅದನ್ನು ಉದ್ಘಾಟನೆ ಮಾಡಿ ಅಲ್ಲಿನ ಜನರ ಮೆಚ್ಚುಗೆಗೂ ಕೂಡ ಪಾತ್ರರಾಗಿದ್ದಾರೆ ನರೇಂದ್ರ ಮೋದಿ. ಸೊ ಇದು ಪಂಬನ್ ರಾಮೇಶ್ವರಂ ಸಂಪರ್ಕಿಸುವಂಥ ವರ್ಟಿಕಲ್ ಸೇತುವೆ. ಸಾಕಷ್ಟು ದಿವಸಗಳಿಂದ ಕಾಮಗಾರಿ ನಡೀತಾ ಇತ್ತು. ಸೊ ಇವತ್ತು ಅದನ್ನು ಉದ್ಘಾಟನೆ ಮಾಡಿದ್ದಾರೆ ನರೇಂದ್ರ ಮೋದಿ.